ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ವಾಯುರ್ಯಮೋऽಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನೀನು ವಾಯು, ಯಮನು, ಅಗ್ನಿ, ವರುಣನು, ಚಂದ್ರನು, ಬ್ರಹ್ಮದೇವನಿಗೂ ತಂದೆಯು. ಅಂಥ ನಿನಗೆ ಸಾವಿರಾರು ನಮಸ್ಕಾರಗಳು. ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಹಠ ಹಿಡಿದ ಮಗುವನ್ನು ತಾಯಿ ಸಮಾಧಾನಪಡಿಸಲು ಯತ್ನಿಸುವಂತೆ ಅರ್ಜುನ ಇನ್ನಿಲ್ಲದ ಪ್ರಯತ್ನ ಮುಂದುವರಿಸಿದ್ದಾನೆ. ನೀನೇ ಇಂದ್ರ, ನೀನೇ ಚಂದ್ರ, ನಿನ್ನನ್ನು ಬಿಟ್ಟರೆ ಈ ಜಗತ್ತಿಗೆ ಇನ್ನಾರು ಗತಿ ಎನ್ನುತ್ತಿದ್ದಾನೆ. ಪ್ರತಿಯೊಂದರಲ್ಲೂ ಪಂಚತತ್ವಗಳಿರುವುದು ಸಹಜ. ಪಂಚತತ್ವಗಳಿಲ್ಲದೆ ಯಾವುದೂ ಕಣ್ಣಿಗೆ ಕಾಣುವುದಕ್ಕಾಗಲಿ ಅಥವಾ ಅದರ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕಾಗಲಿ ಅಸಾಧ್ಯ. ಈ ಭೂಮಿಯ ಎಲ್ಲಕ್ಕೂ ಆಧಾರವಾಗಿರುವ ಪಂಚತತ್ವಗಳೇ ತಿರುಗಿಬಿದ್ದರೆ ಪ್ರಳಯ ಸದೃಶ ವಾತಾವರಣ ಸೃಷ್ಟಿಯಾಗುವುದು ಸಹಜ. ಅರ್ಜುನನಿಗೆ ಇದರ ಅರಿವಾಗಿದೆ. ಸಕಲ ಜಡ ಹಾಗೂ ಚೇತನಗಳು ಭಗವಂತನ ಅಂಶಗಳಿಲ್ಲದೆ ತಮ್ಮ ಕಾರ್ಯ ಮಾಡಲು ಸಾಧ್ಯವಿಲ್ಲ. ನಾಶಕ್ಕಾಗಿ ಕಾಲನಾಗಿ ಬದಲಾಗಿರುವ ಭಗವಂತ ಇವುಗಳನ್ನು ನಿಯಂತ್ರಿಸಿ ಸಕಾಲದಲ್ಲಿ ಬೇಕಾದ ಗಾಳಿ, ನೀರು, ಶಾಖ ಒದಗದಂತೆ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಮಾಡಿ ಪ್ರಪಂಚವನ್ನು ಸಾವಿನ ಮನೆ ಮಾಡುವುದು ಖಚಿತ ಅನ್ನಿಸಿದೆ. ಭಗವಂತನ ಅಗತ್ಯತೆ ಹಾಗೂ ಈ ಭೂಮಿ ಉಳಿಯಬೇಕಾದ ಅನಿವಾರ್ಯತೆ ಅರ್ಜುನನ ಮನ ಕಲುಕಿದೆ. ಭಗವಂತನ ವಿಶ್ವರೂಪ ಆರಂಭ ಸಾಕಷ್ಟು ಕುತೂಹಲಗಳಿಗೆ ಉತ್ತರವಿತ್ತು. ಈ ವಿಶ್ವವನ್ನು ಏಕವಾಗಿ ನೋಡಿದರೆ ಅದೇ ಭಗವಂತ ಎಂಬ ಜ್ಞಾನ ನೀಡಿದರೆ, ಇಂತಹ ಭಗವಂತ ಕಾಲನಾಗಿ ಬದಲಾಗಿ ಎಲ್ಲವನ್ನೂ ತನ್ನೊಡಲೊಳಗೆ ಸೇರಿಸಿಕೊಂಡು ಏಕವಾಗಿಸಿದರೆ ಈ ಜಗತ್ತಿನ ನಾಟಕ ಮುಗಿಯುವುದು ಖಚಿತ ಎಂಬ ಅರಿವಿನಿಂದ ಭಗವಂತನ ಅವಶ್ಯಕತೆಯನ್ನು ಭಗವಂತನಿಗೆ ಜ್ಞಾಪಿಸುತ್ತಿದ್ದಾನೆ ಅರ್ಜುನ. ಹರಿ ಓಂ ತತ್ಸತ್.